ಅದ್ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ, ನೀವು ರಾಜಕಾರಣಿಗಳು ಕಾರ್ಯಕರ್ತರಿಗೆ ಮರ್ಯಾದೆಯನ್ನ ಕೊಟ್ಟು ಗೌರವಯುತವಾಗಿ ಮಾತನಾಡುವುದನ್ನ ಮೊದಲು ಕಲ್ತ್ಕೊಳ್ಳಿ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಥವಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರೇ ಆಗಿರ್ಬೋದು. ಕಾರ್ಯಕರ್ತರೇನು ನಿಮ್ಮ ಮನೆಯ ಕೂಲಿ ಆಳುಗಳಲ್ಲ. ನೀವು ರಾಜಕಾರಣಿಗಳು. ನಿಮ್ಮ ನಿಮ್ಮ ರಾಜಕೀಯ ತೆವಲಿಗೆ ಕಾರ್ಯಕರ್ತರಿಗೆಲ್ಲ ಕೂಲಿಯನ್ನ ಕೊಟ್ಟು ನಿಮ್ಮ ರಾಜಕೀಯ ಕಾರ್ಯಕ್ರಮಗಳಿಗೆ ಕರ್ಕೊಂಬಂದಿರ್ತೀರ ಅಷ್ಟೇನೆ. ಯಾವೊಬ್ಬ ಕಾರ್ಯಕರ್ತನು ಗತಿ ಇಲ್ಲದೆಲೇನೆ, ತಿನ್ನೋದಕ್ಕೆ ಊಟ ಇಲ್ಲದೆಲೇನೆ, ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಸಾವಿರಾರು ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿಕೊಂಡು ನೂರಾರು ಕಿಲೋಮೀಟರ್ ದೂರಗಳಿಂದ ನಿಮ್ಮ ರಾಜಕೀಯ ಭಾಷಣಗಳನ್ನ ಕೇಳೋದಕ್ಕೆ ಬರೋದಿಲ್ಲ. ಎಲ್ಲೋ ಒಂದಷ್ಟು ಜನ ಸ್ಥಳೀಯವಾಗಿ ಅಥವಾ ಯಾರಾದ್ರೂ ದೊಡ್ಡ ರಾಜಕೀಯ ನಾಯಕರು ಬಂದಾಗ ಕುತೂಹಲದಿಂದ ಒಂದಷ್ಟು ಜನ ನಿಮ್ಮ ರಾಜಕೀಯ ಕಾರ್ಯಕ್ರಮಗಳಿಗೆ ಬಂದು ಸೇರ್ತಾರೆ ಅಷ್ಟೇನೆ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೆಷ್ಟು ಹತಾಶರಾಗ್ಬಿಟ್ಟಿದ್ರು ಅಂದ್ರೆ, ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರೆಲ್ಲ ಡಿಕೆ 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 ಅಂತ ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಇದನ್ನ ಕೇಳಿಸಿಕೊಂಡಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹತಾಶರಾಗಿ, ಅಯ್ಯೋ, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ, ಈ ಕಾರ್ಯಕರ್ತರುಗಳು ನನ್ನ ಹೆಸರೇ ಕೂಗ್ತಾ ಇಲ್ವಲ್ಲ, ಬರೀ ಡಿಕೆ ಡಿಕೆ ಅಂತ ಕೂಗ್ತಾ ಇದಾರಲ್ಲ ಅಂತ ಕೋಪಗೊಂಡು ಎದ್ದು ನಿಂತು ಕಾರ್ಯಕರ್ತರನ್ನೆಲ್ಲ ಗದರಿ, ನಾವೆಲ್ಲ ಉಳಿದಂತವ್ರು ಏನು ಕಸ ಹೊಡೆಯೋದಕ್ಕೆ ಬಂದಿದೀವಾ ಇಲ್ಲಿ, ಯೂಸ್ಲೆಸ್ ಫೆಲೋಗಳು ಅಂತ ಕರೆದು ಬಿಡ್ತಾರೆ. ಏನ್ ಹೇಳಿ, ಯೂಸ್ಲೆಸ್ ಫೆಲೋಗಳು ಅಂತ ಕರೀತಾರೆ ಕಾರ್ಯಕರ್ತರುಗಳನ್ನ. ಅಲ್ಲ ಸ್ವಾಮಿ, ಕಸ ಹೊಡೆಯೋದಕ್ಕೆ ಬಂದಿದೀವಾ ಅಂತ ಕಸ ಹೊಡೆಯೋರ್ನ ಕೀಳಾಗಿ ಕಾಣ್ತಿರಲ್ಲ. ಈ ರೀತಿಯಾಗಿ ಪೌರ ಕಾರ್ಮಿಕರನ್ನ ಕೀಳಾಗಿ ಕಾಣುವಂತಹದ್ದು ಸಂವಿಧಾನ ವಿರೋಧಿ ಆಗೋದಿಲ್ವೇ? ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ, ಏನೇಳಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ತನ್ನ ಸ್ವಂತ ಪಕ್ಷದ ಕಾರ್ಯಕರ್ತರನ್ನೇ ಕೆಲಸಕ್ಕೆ ಬಾರದಂತಹ ಕಾರ್ಯಕರ್ತರು ಅಂತ ಕರೆಯುವಂತಹದ್ದು, ಸ್ವಂತ ಕಾರ್ಯಕರ್ತರನ್ನೇ ಕೆಲಸಕ್ಕೆ ಬಾರದವರು ಅಂತ ಹೇಳುವಂತಹ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅಂದ್ರೆ ಅದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಲ್ಲ ಸ್ವಾಮಿ, ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ಕಾರ್ಯಕರ್ತರು ಬೇಕಾಗಿತ್ತು. ನೀವು ಈಗ ಅಧಿಕಾರಕ್ಕೆ ಬಂದು ಒಂದು ಹಂತದಲ್ಲಿ ಅಂದ್ರೆ ಕೈಯಲ್ಲಿ ಅಧಿಕಾರವನ್ನ ಹಿಡ್ಕೊಂಡು ಕೂತಿದ್ದೀರಾ. ಇವಾಗ ಕಾರ್ಯಕರ್ತರಲ್ಲ ನಿಮ್ಗೆ ಯೂಸ್ಲೆಸ್ ಫೆಲೋ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ಅಸಹ್ಯ ಅನ್ಸೋದಿಲ್ವಾ ಈ ರೀತಿಯಾಗಿ ಹೇಳೋದಕ್ಕೆ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ನಾನು ಹೇಳ್ತಾ ಇರುವಂತಹದ್ದು, ನಿಮ್ಮನ್ನೇ ಅವರು ಕೆಲಸಕ್ಕೆ ಬಾರದಂತಹ ಕಾರ್ಯಕರ್ತರು ಅಂತ ಕರೆದಿರೋದು ಯೂಸ್ಲೆಸ್ ಫೆಲೋಗಳ ನಿಮ್ಮನ್ನೇ ಹೇಳ್ತಾ ಇರುವಂತಹದ್ದು. ಸ್ಲಾಕರ್ಸ್ಗಳು ನೀವು, ಡೆಡ್ ವೇಟ್ಗಳು ನೀವು, ಕೆಲಸಕ್ಕೆ ಬಾರದಂತಹ ಸೋಂಬೇರಿಗಳು ನೀವು, ಯೂಸ್ಲೆಸ್ ಫೆಲೋಗಳ, ಅಯೋಗ್ಯರಗಳ ಅಂತ ಹೇಳಿದ್ರು ಚಪ್ಪಾಳೆಯನ್ನ ತಡ್ತಿರಲ್ರು, ಅದಕ್ಕೂ ಶಿಳ್ಳೆಯನ್ನ ಹೊಡಿತಿರಲ್ರು, ಕ್ಯಾಕುರ್ಸ್ ಮುಖಕ್ಕೆ ಹೋದ್ರು ಉಗಿಸ್ಕೊತಿರಲ್ರು. ಆ ವಿಡಿಯೋಗಳು ನಾವು ನೋಡ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಯೂಸ್ಲೆಸ್ ಫೆಲೋಗಳಂತ ಬೈತಾ ಇದ್ದಾರೆ, ಶಿಳ್ಳೆ ಹೊಡಿತಾ ಇದ್ದಾವೆ ಕೂತ್ಕೊಂಡು, ಚಪ್ಪಾಳೆಯನ್ನ ತಡ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ. ಅಯ್ಯೋ, ಅವ್ರು ಹೇಳಿರೋದ್ರಲ್ಲಿ ಯಾವುದು ತಪ್ಪಿಲ್ಲ ಅನ್ಸ್ಬಿಡ್ತು ನಮ್ಗೆ. ಇದೇ ಮಾತನ್ನ ಯಾರಾದ್ರೂ ಬಿಜೆಪಿ ನಾಯಕರುಗಳು ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿದಿದ್ರೆ ಅದೇ ಸ್ಥಳದಲ್ಲೇನೆ ಸರಿಯಾಗಿ ಮುಖಕ್ಕೆ ಹೊಡೆಯೋ ರೀತಿಯಾಗಿ ಉಗಿದ್ಬಿಟ್ಟು ಬರ್ತಾ ಇದ್ರು. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೇಗೆ ಗೊತ್ತಾ, ತಮ್ಮ ಸ್ವಂತ ಪಕ್ಷದ ನಾಯಕನ ಕಾರನ್ನೇ ಪಲ್ಟಿ ಹೊಡಿಸಿದ್ರು. ಅಂತವರು ಕಾರ್ಯಕರ್ತರುಗಳು ಬಿಜೆಪಿ ಪಕ್ಷದವರು ಬರ್ತಾರೆ. ಕಾರ್ಯಕರ್ತರುಗಳು ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಬರ್ತಾರೆ. ಬಿಜೆಪಿ ಪಕ್ಷದಲ್ಲಿ ಅಂದ್ರೆ ಟ್ರಾವೆಲ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಹಣ ಅಂತೂ ಯಾರು ಕೊಡೋದಿಲ್ಲ, ಕೈಗೆ 500 ರೂಪಾಯಿ ಕೊಡೋದಿಲ್ಲ, ಪಾಕೆಟ್ ಬಿರಿಯಾನಿ ಅದನ್ನೆಲ್ಲ ಕೊಡೋದಿಲ್ಲ. ಏನು ಡಿಕೆ 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 ಅಂತ ಕೂಗಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ? ಕಾರ್ಯಕ್ರಮದಲ್ಲಿ ಅಭಿಮಾನ, ಅವ್ರ ಮೇಲೆ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಈಗ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಬಂದಾಗ ಮೋದಿ 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 ಅಂತ ಅಂದ್ಬಿಟ್ಟು ಘೋಷಣೆಗಳನ್ನು ಕೂಗೋದಿಲ್ವಾ ಕಾರ್ಯಕರ್ತರು? ಅದೇ ರೀತಿಯಾಗಿ ಅಭಿಮಾನದಿಂದ ಕೂಗಿದ್ದಾರೆ. ಇದ್ರಲ್ಲಿ ಅದು ಯಾವುದು ರೀತಿಯಾದಂತಹ ಹೊಟ್ಟೆ ಉರಿ? ಅಲ್ಲಿ ಹತಾಶೆ ಎದ್ದೆದ್ದು ಕಾಣಿಸ್ತಾ ಇತ್ತು ಮಾನ್ಯ ಮಲ್ಲಿಕಾರ್ಜುನ ಅವರ ಮುಖದಲ್ಲಿ. ಆ ಸುತ್ತಮುತ್ತ ಇರೋಂಥವ್ರ ಮುಖಗಳು ನೋಡ್ಬೇಕಾಗಿತ್ತು. ಡಿಕೆ ಡಿಕೆ ಅಂತ ಕೂಗ್ತಾ ಇದ್ರಿ. ಹರಿಪ್ರಸಾದ್ ಅವರ ಮುಖ ನೋಡ್ಬೇಕಾಗಿತ್ತು. ಯಾಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಜೈ ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ ಜೈ ಸಿದ್ದಣ್ಣ ಜೈ ಸಿದ್ದಣ್ಣ ಅಂತೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ರು. ಅವಾಗ ಚೆನ್ನಾಗಿತ್ತಲ್ವಾ? ಅದು ನಿಮಗೆಲ್ಲ ಖುಷಿ ಕೊಡ್ತಾ ಇತ್ತು. ಈಗೇನೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪಾಪ ಇನ್ನೇನು ಒಂದು ವರ್ಷ ಅಂತ ತಿಳ್ಕೊಳ್ಳಿ, ಇಂಚೆ ಚುನಾವಣೆ ಬಂದ್ಬಿಡುತ್ತೆ. ಅವ್ರು ಮುಖ್ಯಮಂತ್ರಿಗಳಾಗಿರೋದಕ್ಕೆ ಹತಾಶೆ ನಿಮಗೆಲ್ಲ. ನಿಮ್ಮ ಪ್ರಕಾರವಾಗಿ ಜೈ ಏನದು ಇಂದಿರಾ ಗಾಂಧಿ ಕಿ ಜೈ, ಇಂದಿರಾ ಗಾಂಧಿ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ, ಆಮೇಲೆ ಯಾರದು ಪ್ರಿಯಾಂಕಾ ವಾಡ್ರಾ ಕಿ ಜೈ, ರಾಬರ್ಟ್ ವಾಡ್ರಾ ಕಿ ಜೈ,
ಅವರಿಬ್ಬರಿಗೂ ಹುಟ್ಟಿರುವಂತಹ ಮಕ್ಳಿಗೂ ಜೈ. ಈಗಂದಿದ್ದಿದ್ರೆ ನಿಮ್ಗೆಲ್ಲ ಖುಷಿ ಅನಿಸ್ತಾ ಇತ್ತು. ಕಾರ್ಯಕರ್ತರು ಮುಂದಿನ ಬಾರಿ ಕೂಗ್ಬಿಡ್ರಪ್ಪ ಒಂದ್ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಅವ್ರಿಗೆ ಅವ್ರ ವಂಶದವ್ರಿಗೆ ಅವ್ರ ಮಕ್ಳಿಗೆ ಎಲ್ಲ ಸೇರಿಸ್ಬಿಟ್ಟು ಕೂಗ್ಬಿಡಿ. ಅವಾಗ ಒಂದ್ ಸ್ವಲ್ಪ ಖುಷಿ ಪಡ್ಕೊಳ್ತಾರೆ. ನೀವುಗಳು ಮಾಡೋದ್ ತಪ್ಪು. ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಜೈಕಾರವನ್ನ ಕೂಗ್ಬೇಕು ತಾನೆ. ಕೂಗ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಕಿ ಜೈ, ಮಲ್ಲಿಕಾರ್ಜುನ ಖರ್ಗೆ ಕಿ ಜೈ, ಪ್ರಿಯಾಂಕಾ ಖರ್ಗೆ ಕಿ ಜೈ. ಕೂಗಿ ಹಂಗೆ. ಹೇ, ಆ ವಿಡಿಯೋಗಳು ನೋಡ್ಬಿಟ್ಟು ನಮ್ಗೆ ಎಷ್ಟು ಬೇಜಾರಾಗೋಗ್ಬಿಡ್ತು ಅಂತಂದ್ರೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಕಾರ್ಯಕರ್ತರು ಹೆಂಗ್ ಕೂಲಿ ಆಳುಗಳೆಲ್ಲ ನೀವು. ನಾನು ಒಬ್ಬ ನರೇಂದ್ರ ಮೋದಿ ಅವರ ಅಭಿಮಾನಿ. ನಾನು ಹೇಳ್ತೀನಿ ಕೇಳಿ, ನಾನು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ. ಯಾರೇ ಒಬ್ರು ಬಿಜೆಪಿ ಪಕ್ಷದ ನಾಯಕರುಗಳು ಬಂದ್ರೆ ಅವ್ರ ಹಿಂದೆ ಹೋಗ್ಬಿಟ್ಟು ಜೈಕಾರವನ್ನ ಹಾಕೋದಿಲ್ಲ. ಅಣ್ಣಂಗೆ ಜೈ ಅಂತ ಹೂನಾರ ಹಾಕೋದಕ್ಕೆ ಹೋಗೋದಿಲ್ಲ ನಾನು. ಒಂದು ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾವ, ಆ ಸಿದ್ಧಾಂತವನ್ನ ಒಪ್ಕೊಂಡಿದೀವ, ಆ ಪಕ್ಷದ ಪರವಾಗಿ ನಿಂತ್ಕೊಳ್ಬೇಕಷ್ಟೇನೆ. ಅವ್ರ ಹಿಂದೆ ಹೋಗೋದಂತೆ, ಅಣ್ಣಂಗೆ ಜೈ ಅನ್ನೋದಂತೆ, ಅಣ್ಣಂಗೆ ಜೈಕಾರ ಹಾಕೋದಂತೆ. ಅಣ್ಣ ನಿನ್ಗೋಸ್ಕರ ನಾನು ಪ್ರಾಣ ಕೊಟ್ಬಿಡ್ತೀನಿ ಕಣಣ್ಣ, ಅಣ್ಣ ನಿನ್ಗೋಸ್ಕರ ಜೀವ ಬಿಟ್ಬಿಡ್ತೀನಿ ಕಣಣ್ಣ. ಏನ್ರು ಇವೆಲ್ಲ? ಕಾರ್ಯಕರ್ತರನ್ನ ಅದಕ್ಕೇನೆ ಕೀಳಾಗಿ ಕಾಣುವಂತಹದ್ದು. ನೀವು ಕಾರ್ಯಕರ್ತರುಗಳು ಎಲ್ಲಿರ್ಬೇಕು ಅಲ್ಲಿರಿ. ನಿಮ್ಮ ಗೌರವವನ್ನ ನೀವು ಬೆಳೆಸ್ಕೊಳ್ಳಿ. ಅವಾಗ ನಿಮ್ಗೆ ತಕ್ಕನಾದಂತಹ ಬೆಲೆ ಸಿಗುತ್ತೆ. ಇಲ್ಲಾಂದ್ರೆ ನಿಮ್ಮನ್ನು ಅದೇ ರೀತಿಯಾಗಿ ಕಾಲ್ ಕಸವಾಗಿ ನೋಡ್ತಾ ಇರ್ತಾರೆ. ಎಷ್ಟು ಅಸಹ್ಯ ಅನ್ಸುತ್ತೆ ಗೊತ್ತಾ ಕೆಲವೊಂದಷ್ಟು ಕಾರ್ಯಕ್ರಮಗಳು ನೋಡಿದಾಗ. ಇನ್ನೆಷ್ಟೋ ಕೊಟ್ಬಿಟ್ಟಿರ್ತಾರೆ, 500 ರೂಪಾಯಿ ಕೊಟ್ಟಿರ್ತಾರೆ, ಇಲ್ಲ 1000 ರೂಪಾಯಿ ಕೊಟ್ಟಿರ್ತಾರ. ದುಡ್ಡು ಕೊಡದಲ್ಲೇ ಯಾರು ಕರ್ಕೊಂಡ್ಬಂದ್ಬಿಡ್ತಾರೆ ಕಾರ್ಯಕರ್ತರುಗಳನ್ನ. ತೋರಿಸ್ಬಿಡಿ ನೋಡೋಣ. ನಾನು ಬಿಜೆಪಿ ಪಕ್ಷದಲ್ಲಿ ತೋರಿಸ್ತೀನಿ. ದುಡ್ಡು ಕೊಡದೇ ಇದ್ರು ಕಾರ್ಯಕರ್ತರು ಬರ್ತಾರೆ. ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕಷ್ಟೇನೆ. ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡ್ಕೊಂಡು ಯಾವೊಬ್ಬ ಕಾರ್ಯಕರ್ತನೂ ಬರೋದಿಲ್ಲ. ನಾವು ಕಳಿಸ್ತೀವಿ ಕಾರ್ಯಕರ್ತರುಗಳನ್ನ. ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರ್ಬೇಕಷ್ಟೇನೆ. ಇನ್ನೇನ್ ಕೊಡ್ತಾರಲ್ಲಿ? ಹೋದ್ರೆ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ, ಅಥವಾ ಅವ್ರಿಗೆ ಕಾಫಿನೋ ತಿಂಡಿನೋ ಬರ್ತಾ ಕರ್ಕೊಂಬರ್ತಾ ಒಂದ್ ಸ್ವಲ್ಪ ಅಲ್ಲೆಲ್ಲಾದ್ರೂ ಪಾನಿಪುರಿನೋ ಒಂದು ಬೇಲ್ಪುರಿನೋ ಏನಾದ್ರು ಒಂದು ಕರ್ಕೊಂಬರ್ಬೇಕು. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಕೊನೆಯದಾಗ ಒಂದು ಮಾತನ್ನ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಲಿ ಕಣ್ರಿ, ನೀವು ಕೂಲಿ ಆಳುಗಳಲ್ಲ. ಅದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೀವು ಕೂಲಿ ಆಳುಗಳ ರೀತಿಯಾಗಿ ಅವ್ರಿಗೆ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಬೆಲೆ ಅನ್ನೋದೇನಿದೆ ಅದನ್ನ ಉಳಿಸ್ಕೊಳ್ಳಿ. ನಿಮ್ಮನ್ನ ಒಳ್ಳೆ ನಾಯಿಗಳ ರೀತಿಯಾಗಿ ಅವ್ರು ಕಾಣ್ತಿರ್ತಾರೆ, ಆ ರೀತಿಯಾಗಿ ತೋರ್ಪಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಗತ್ತು ಅನ್ನೋದನ್ನ ಮೇಂಟೈನ್ ಮಾಡಿ. ಕಾರ್ಯಕರ್ತರು ಒಂದು ಮಾತಿದೆಯಲ್ಲ, ಅದ್ಯಾವುದೋ ಒಂದು ನಮ್ಮ ವಿಷ್ಣುವರ್ಧನ್ ರವರದು, ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಅಂತ. ಹಾಗೇನೆ ನಮ್ಮಿಂದ ರಾಜಕಾರಣಿಗಳು, ರಾಜಕೀಯ ನಾಯಕರುಗಳು, ಅವರಿಂದ ನಾವಲ್ಲ. ಅವರಿಂದ ಇನ್ನೇನ್ ಸಿಗ್ಬೋದು? ಏನೋ ಒಂದ್ ಸ್ವಲ್ಪ ಅಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದಾಗ ಅದು ಇದು ಒಂದ್ ಸ್ವಲ್ಪ ಬೆಂಬಲ ಸಿಗ್ಬೋದು. ಇಲ್ಲ ಬಡತನದಲ್ಲಿರೋರಿಗೆ ಒಂದು ಸ್ವಲ್ಪ ಕೂಲಿ ಸಿಗ್ಬೋದು. ಇಲ್ಲ ನನ್ಗೆ ಅವ್ರು ಗೊತ್ತಪ್ಪ ಇವ್ರು ಗೊತ್ತಪ್ಪ ಅಂತ ಅಂದ್ಬಿಟ್ಟು ಅವ್ರ ಬೆಂಬಲವನ್ನ ಸಿಗ್ಬೋದು. ಅದ್ ಬಿಟ್ರೆ ಇನ್ನೇನ್ ಮಾಡ್ತಾರೆ? ಇನ್ನೇನು ಮಾಡೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರುಗಳಿಗೆ ನೀವು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಿ, ನಿಮ್ಮ ಬೆಲೆಯಲ್ಲಿ ನೀವು ಇರಿ. ಗೌರವ ಕೊಟ್ರೆ ಗೌರವವನ್ನ ತೆಗೆದುಕೊಳ್ಳಿ. ಗೌರವ ಕೊಡ್ಲಿಲ್ವಾ ಮುಖದ ಮೇಲೆ ಹೊಡೆದ್ಬಿಟ್ಟು ಹೇಳಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಗುಲಾಮತನ ಮಾಡುವಂತಹ ಗುಲಾಮರು ಅಂತಲೇ ಕರಿಬೇಕಾಗುತ್ತೆ. ಶಿಳ್ಳೆ ಹೊಡಿತೀರಾ, ಕ್ಯಾಕೋಸ್ ಮುಖಕ್ಕೆ ಕೂದುರುನು. ಇದಕ್ಕಿಂತ ಬೇಕಾ ಗುಲಾಮಿತನ ಅನ್ನುವಂತಹದ್ದು? ಏನೋಪ್ಪ ನಿಮ್ಗೇನೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನಾವಿನ್ನೆಷ್ಟೇ ಹೇಳೋದು ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.